ನೋಡೋಲೆ ಅಂತಿರೋ ಜನಸಾಗರ. ಜನರು ಇಚ್ಛಿಸಿದಂತೆ ಮಿಂಚಿನ ಓಟದ ಮೊರೆ ಹೋದ ಮೂಕ ಪ್ರಾಣಿಗಳು. ಪ್ರಾಣಿಗಳ ಓಟಕ್ಕೆ ಫಿದಾ ಆದ ರೈತ ಸಮುದಾಯ. ಶರವೇಗದ ಓಟಕ್ಕೆ ಶಿಳ್ಳೆ, ಕೇಕೆ, ಚಪ್ಪಾಳೆಯ ಪ್ರೋತ್ಸಾಹ. ಗ್ರಾಮೀಣ ಕ್ರೀಡೆಯ ಝಲಕ್ ನೋಡಿ. ಗದಗ ಜಿಲ್ಲೆ ಮುಂಡರ್ಗಿ ತಾಲೂಕಿನ ಡಂಬಳ ಗ್ರಾಮದ ಡೋಣಿ ರಸ್ತೆ ಜಮೀನಿನಲ್ಲಿ ಅಬ್ಬರದ ಚಕ್ಕಡಿ ಓಟ ಆಯೋಜಿಸಲಾಗಿತ್ತು. ಡಂಬಳ ಗ್ರಾಮದ ಎಲ್ಲ ರೈತರು ಸೇರಿ ರಾಜ್ಯ ಮಟ್ಟದ ಗಾಡಿ ಓಡಿಸೋ ಸ್ಪರ್ಧೆ ಆಯೋಜಿಸಿದ್ರು. 1 ನಿಮಿಷದಲ್ಲಿ ಯಾವ ಎತ್ತುಗಳು ಹೆಚ್ಚಿನ ದೂರ ಓಡ್ತಾವೋ ಅವುಗಳನ್ನ ವಿಜಯಿ ಅಂತ ಘೋಷಿಸಿ ಬಹುಮಾನ ನೀಡಲಾಯಿತು. ಸ್ಪರ್ಧೆಯಲ್ಲಿ ಬೆಳಗಾವಿ, ಹಾವೇರಿ, ಧಾರವಾಡ, ಬಾಗಲಕೋಟೆ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ 100ಕ್ಕೂ ಅಧಿಕ ಜೋಡಿ ಎತ್ತುಗಳು ಪಾಲ್ಗೊಂಡಿದ್ವು. ರೈತಾಪಿ ವರ್ಗದೊಳಗೆ ಭಾಳಷ್ಟು ಉತ್ತೇಜಿಸುವಂಥ ಉದ್ದೇಶದಿಂದ ನಮ್ಮೂರಿನ ಎಲ್ಲ ಹಿರಿಯರೆಲ್ಲರೂ ಸೇರಿ ಇಂಥದ್ದೊಂದು ಸ್ಪರ್ಧೆನ ಆಯೋಜನೆ ಮಾಡೋಣ ಅಂತೇಳಿ ವಿಚಾರ ಮಾಡಿ ಅದಕ್ಕೆಲ್ಲರೂ ಊರವ್ರು ಸಾಥ್ ಕೊಟ್ಟು ಸಾಕಷ್ಟು ಜನ ರೈತರು ಅದಾರ. ಇಲ್ಲಿ ಈ ಊರಿನ ಮೂಲ ಉದ್ಯೋಗನೇ ಕೃಷಿ. ಹಾಗಿರೋದ್ರಿಂದ ಕೃಷಿ ಉತ್ತೇಜಿಸಲಿ, ಎಲ್ಲ ಮನೆತನದೊಳಗೆ ಹೆಚ್ಚು ಕಮ್ತ ಉಳಿಲಿ, ಎತ್ತು ಉಳಿಲಿ ಅನ್ನೋ ಕಾರಣದಿಂದ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಯಾರ. ಸ್ಪರ್ಧೆಯಲ್ಲಿ ಗೆಲುವು ಸಾಧಿಸಿದವರಿಗೆ ಫಸ್ಟ್ ಪ್ರೈಸ್ 51,000, 2ನೇ ಬಹುಮಾನ 41,000 ಹಾಗೂ 3ನೇ ಬಹುಮಾನ 31,000 ಸೇರಿದಂತೆ ಒಟ್ಟು 9 ಬಹುಮಾನ ನೀಡಲಾಯಿತು. ಆಡೋದಂದ್ರೆ ನಮ್ಗೆ ಗೊತ್ತಾನೆ ಇದ್ದಿದ್ದಿಲ್ರಿ. ಬರೀ ಬೇಲೂರಾಗ ಹೋಗಿ ನೋಡಿ ಬರ್ತಿದ್ವಿ ನಾವು. ನಮ್ಮ ಊರಾಗ ಅಂತಂದು ಇದು ಒಟ್ಟ ಯಾವಾಗ ಗೊತ್ತಾನೆ ಇದ್ದಿದ್ದಿಲ್ರಿ. ಬರೀ ಬೇಲೂರಾಗ ಹೋಗಿ ನೋಡಿ ಸಂತೋಷ ಪಡ್ತಿದ್ವಿ ರೀ ನಾವು. ನಮ್ಮೂರಾಗೂ ಒಮ್ಮೆ ಮಾಡ್ಬೇಕನ್ನೋದು ನಮ್ಗೆ ಛಲ ಹುಟ್ಟುತ್ರಿ. ಅದು ಈಗ ಒಂದು 15 ನಂತರ ಆಗ ಸಾಧನ ಮಾಡ್ಕೊಂತ ಅವು ಹೋರಿಗಳಿಗೆ ತಯಾರು ಮಾಡಿದ್ವಿ ರೀ. ಒಟ್ಟು ಚಲೋ ಅನ್ಸಕತ್ರಿ. ಯಾವ ಮತ್ತು ಅವ್ರು ಹೆಂಗೆ ಕಲ್ಸಿರ್ತಾರೆ, ಚೆನ್ನಾಗಿ ಓಡಿಸ್ತಾರೆ. ಒಬ್ಬೊಬ್ಬರು ಓಡ್ತಾ ಇದಿಲ್ರಿ, ಅಷ್ಟು ಹಂಗೆ ಕೂಡ ಓಡಿಸ್ತಾರೆ. ನಮ್ಗೆ ಚಲೋನ ಅನ್ಸೈತಿ ರೀ. ಅದು ಚಲೋನ ಆಗೈತಿ ರೀ. ನಮ್ಮ ಊರಾಗ ಒಟ್ಟು ನಮಗೂ ಒಂದು ದೊಡ್ಡ ಹೆಗ್ಗಾರ ಇದೆ. ಡಂಬಳ ಗ್ರಾಮದ ಖಾಲಿ ಗಾಡಿ ಓಡಿಸೋ ಸ್ಪರ್ಧೆ ನೋಡುಗರಿಗೆ ಸಖತ್ ಖುಷಿ ಕೊಡ್ತು. ಒಂದೊಂದು ಜೋಡಿ ಎತ್ತುಗಳಂತೂ ಗೆಲುವು ಅನ್ನುವಂತೆ ಶರವೇಗದಲ್ಲಿ ಓಡಿದ್ವು. ಕಟ್ಟುಮಸ್ತಾದ ಎತ್ತುಗಳನ್ನ ಅಖಾಡಕ್ಕೆ ಕರೆತಂದು ಗಾಡಿ ಓಡಿಸೋ ಮೂಲಕ ರೈತರು ಸಖತ್ ಎಂಜಾಯ್ ಕೂಡ ಮಾಡಿದ್ರು. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಗದಗ.